ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಮುಂಜಾನೆಯ ಮಾತು, ಅದರ ಜೊತೆಗೆ ಮುಂಜಾನೆಯ ರಂಗೋಲಿ ಮತ್ತು ಇನ್ನೂ ಒಂದು ಥಂಡಿನೇ ಅದರಿ. ನಮ್ಮ ಕಡೆ ಸಿಕ್ಕಾಪಟ್ಟೆ ಥಂಡಿ ರೀ. ಇಷ್ಟೇನು ರಂಗೋಲಿ ಥಳಿ ರಂಗೋಲಿಗೆ ಹೊರಗೆ ಬರ್ತೀವಿ ಅಷ್ಟ ನೋಡ್ರಿ. ಆಮೇಲೆ ತುಳಸಿ ಮುಂದೆ ದೀಪ ಹಚ್ಚಿಟ್ಟು ಬಾಗಿಲು ಹಾಕಿ ಬಿಡ್ತೀವಿ. ಯಾಕಂದ್ರೆ ಅಷ್ಟು ಥಂಡಿ ಅದ ರೀ. ಅದರೊಳಗೂ ಇನ್ನೊಂದು ಏನಾಗ್ತದೆ, ನಮ್ಮ ಮನೆ ಮ್ಯಾಲೆ ಮನೆ ಇರೋದ್ರಿಂದ ನಮಗೆ ಕೆಳಗೆ ಭಾಳ ಇನ್ನೂ ತಂಪಾಗ್ತದೆ ರೀ. ಮ್ಯಾಲೆ ಇನ್ನೂ ಸ್ವಲ್ಪ ಕಡಿಮೆ ಇರ್ತಿರ್ಬೋದು. ಅದಕ್ಕೆ ಕಂಪೇರ್ ಮಾಡಿದ್ರೆ ಮನೆಯೊಳಗಂತೂ ತೆಳಗಿನ ಮನೆಗೆ ಭಾಳ ಅಂದ್ರೆ ಭಾಳ ತಂಪು. ಇಷ್ಟು ಸ್ವೆಟ್ರು ತೆಗಿಯಬಾರ್ದು ಅನ್ನಿಸ್ತದ, ಅಷ್ಟು ತಂಪು. ಹೀಗಾಗಿ ತಲೆಗೆ ಎಲ್ಲ ಕಟ್ಕೊಂಡೇ ರಂಗೋಲಿ ಹಾಕ್ಲಿಕ್ಕೆ ನೋಡ್ರಿ. ಸಿಂಪಲ್ ಆದ ರಂಗೋಲಿ, ಅದರ ಜೊತೆಗೆ ಮುಂಜಾನೆಯ ಮಾತು. ಎಷ್ಟು ಚಂದ ಅದ ನೋಡ್ರಿ ಇದು. ಮಗನ ಮೇಲೆ ಎಷ್ಟೇ ಪ್ರೀತಿ ಇದ್ದರೂ ಬೈಯುತ್ತಾ ಬೆಳೆಸುತ್ತಾರೆ ತಂದೆ. ಮಗನ ಮೇಲೆ ಎಷ್ಟೇ ಪ್ರೀತಿ ಇದ್ದರೂ ಬೈಯುತ್ತಾ ಬೆಳೆಸುತ್ತಾರೆ ತಂದೆ. ಏಕೆಂದರೆ ತನ್ನ ನಂತರ ಜವಾಬ್ದಾರಿ ಮಗನದ್ದೇ ಅಂತ. ಮಗಳ ಮೇಲೆ ಎಷ್ಟೇ ಸಿಟ್ಟು ಬಂದರೂ ಪ್ರೀತಿಯಿಂದ ಬೆಳೆಸುತ್ತಾರೆ ತಂದೆ. ಏಕೆಂದರೆ ಕೊಟ್ಟ ಮನೆಯಲ್ಲಿ ಪ್ರೀತಿ ಹಂಚಲಿ ಅಂತ. ಹೆಣ್ಣಿನ ಭಾವನೆಗಳನ್ನು ಭಗವಂತನೊಬ್ಬನಿಂದಲೇ ಅರಿಯಲು ಸಾಧ್ಯ. ಹಾಗೇನಾದರೂ ಒಬ್ಬ ವ್ಯಕ್ತಿ ಅರ್ತಿದ್ದಾನೆಂದರೆ ಬಹುಶಃ ಅವಳ ಪಾಲಿಗೆ ಅವನೇ ಭಗವಂತನ ರೂಪ, ಪ್ರತಿರೂಪವಾಗಿಬಿಟ್ಟಿರ್ತಾನೆ. ಹೌದಿಲ್ರಿ? ಎಷ್ಟು ಚಂದ ಅದ ನೋಡ್ರಿ. ಜೀವನದಲ್ಲಿ ಹಸಿದಾಗ ಅನ್ನ ಕೊಟ್ಟವರನ್ನು, ಸೋತಾಗ ನಮ್ಮ ಜೊತೆ ನಿಂತವರನ್ನು, ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದವರನ್ನು ಯಾವತ್ತಿಗೂ ಮರೆಯಬಾರ್ದು. ಅದು ಮರೆತ್ವಿ ಅಂತಂದ್ರೆ ನಾವು ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿದರೂ ಕೂಡ ಅಂಥದಕ್ಕೆ ಫಲನೇ ಬರಂಗಿಲ್ಲ ರೀ. ನಾವೇಂತಿರ್ತೀವಿ, ನಾನು ಇಷ್ಟೊಂದು ಎಲ್ಲ ಮಾಡ್ತೀನಿ, ಫಲ ಯಾಕೆ ಬರಂಗಿಲ್ಲ ಅಂತಂದ್ರೆ ಎಲ್ಲೋ ನಮಗೆ ಗೊತ್ತಿರಲಾರ್ದ ಇಂಥ ಎಡವಟ್ಟುಗಳನ್ನು ನಾವು ಮಾಡಿರ್ತೀವಿ. ಹಾಗಾಗಿ ಇಂಥವೆಲ್ಲ ಫಲಗಳು ಬರ್ತಿರಂಗಿಲ್ಲ. ನೋಡ್ರಿ, ಇವತ್ತಿನ ರಂಗೋಲಿ ಹ್ಯಾಂಗಾಗ್ಯದ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಮುಂಜಾನೆ ಮಾತು ಬಹಳ ಚಂದ ಇತ್ತು. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಅದರೊಳಗೆ ಎಲ್ಲವೂ ಸತ್ಯದಿಂದನೇ ಕೂಡಿತ್ತು ಅಂತ ನನಗನ್ನಿಸ್ತದೆ. ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ಮುಂಜಾನೆಯ ಮಾತು, ಅದ್ರ ಜೊತೆಗೆ ರಂಗೋಲಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಇನ್ನೂ ಒಂದು, ಈಗ ಬನಶಂಕರಿ ಹಾಡು ಬರೆದು ಹಾಕ್ರಿ ಅಂಥೇಳಿ ಪ್ಲೀಸ್ ಒಟ್ಟ ಹೇಳಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮೊದಲೆಲ್ಲ ಒಂದೆರಡು ಸರಿ ಬರೆದು ಹಾಕಿ ಆಗ್ಯದ. ಅದು ಬರೆದದ್ದು ಹಾಳಿ ಎಲ್ಲದ ಹುಡುಕ್ಲಿಕ್ಕೆ ನನಗೂ ಟೈಮ್ ಇಲ್ಲ. ಮತ್ತು ನಾನು ಹಾಡೀನಿ ಮೊನ್ನೆ, ಅದ್ರ ಸಲುವಾಗಿನೇ ಹಾಡಿದೆ. ಅದನ್ನೇನದ ನೀವೇ ಬರ್ಕೊಂಡು ಬಿಡ್ರಿ. ನನಗೆ ಟೈಮೇ ಇರಂಗಿಲ್ಲ ರೀ ಖರೆ ಹೇಳ್ಬೇಕಂದ್ರೆ. ಒಂದೊಂದು ಸರಿ ವಿಡಿಯೋ ಮಾಡಿರ್ತೀವಿ, ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಇರಂಗಿಲ್ಲ. ಹೀಗಾಗಿ ಒಂದೊಂದು ದಿವಸ ನಂದು ಗ್ಯಾಪ್ ಆಗಿರ್ತದೆ. ಅದಕ್ಕೆ ನೀವೇ ಬರ್ಕೋರಿ. ಇದು ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟು. ಯಾಕಂದ್ರೆ ಪಾಪ ನೀವು ಕೇಳಿದ ಕೂಡಲೇ ನನಗೆ ಇಲ್ಲ ಅಂತ ಹೇಳಲಿಕ್ಕೂ ಆಗಂಗಿಲ್ಲ. ಅದಕ್ಕೆ ಮೊದಲೇ ಹೇಳೀನಿ, ನೀವೇ ಬರ್ಕೋತೀರಲ್ಲ. ಮತ್ತು ಈಗ ಅಡುಗೆ, ಮುಂಜಾನೆ ಅಡುಗೆ ಏನು ಸ್ಪೆಷಲ್ ಅದ ನೋಡಾಕಂತ್ರಿ ಬರ್ರಿ. ಅದಕ್ಕಿಂತ ಮೊದಲು ಬರ್ಶನ್ ಕಟ್ಟಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ್ರಿ. ಆಮೇಲೆ ಅಮ್ಮ ಚಲ್ತು ಇಷ್ಟು ಪಟಕ್ಕನೆ ಚಲ್ತದ ನೋಡ. ನೀನು ಸ್ವಲ್ಪ ಟೈಮು ಈ ಕಡೆ ಇಟ್ಬಿಡ್ಲ್ಯಾಪಿ. ನೋಡ್ರಿ, ಒರೆಸೋದಂದ್ರೆ ಕಷ್ಟ ಆಗೈತೆ ನೋಡ. ಮತ್ತೆ ವಾಪಸ್ ತೊಳ್ಕೊ ತಿಂದಿರ್ಬೇಕಾಗ್ತದೆ. ಇದು ಈ ಕಡೆ ಇಟ್ಬಿಡ್ತೀನಿ ಆಪಿ. ನೋಡ್ರಿ, ಹಿಂಗೆ ಇದೇನಾಗಿರ್ತದಪ್ಪಿ ಪ್ರಾಬ್ಲಮ್ ನನಗೆ ಗೊತ್ತೇನ. ನಾಲ್ಕರದು ತರ್ಸಿನ ಖುಷಿ, ಆದ್ರೆ ಇದ್ರೊಳಗೆ ಒರೆಸೋದೇ ಕಷ್ಟ ಆಗ್ತದ ಅಪ್ಪಿ. ಅಯ್ಯಮ್ಮ, ಅದಕ್ಕೆ ಇದು ಮಾಡ್ತಿ ಇಲ್ಲಿ ನೋಡಿಲಿ ಹೊಸದು ನಿಂಗೆ ಸರ್ಪ್ರೈಸ್ ಕೊಡ್ಬೇಕಂತ ತರ್ಸಿನ ಇದು. ಏನದು? ಇದು ಏನದಲ್ಲಮ್ಮ, ಇದು ಅಂದ್ರೆ ಇದ್ರೊಳಗೆ ಎಷ್ಟಿರ್ತದ 20 ಟವೆಲ್ಸ್ ಇರ್ತಾವ, ಒಂದ್ ರೋಲ್ ಟೈಪ್. ಅದನ್ನ ಯಾವ್ದೇ ಸರ್ಫೇಸ್ ಯಾವ್ದೇ ಆಗಿರ್ಲಿ, ಅಂದ್ರೆ ಹಿಂಗ ಇದು ಸಾಪ್ ಇರ್ಬೇಕು ಅಂತ ಹಿಂಗೇನಿಲ್ಲ. ಬಟ್ ಯಾವ್ದೇ ಸರ್ಫೇಸ್ ಆದ್ರೂ ನಾವ್ ಯೂಸ್ ಮಾಡ್ಬೋದು. ಹಿಂಗ್ ಹೊಲಸ್ ಹಿಂಗ್ ಆಗಿರ್ತದಲ್ಲ, ಇದು ಒಂದ್ ಸ್ವಲ್ಪ ಟೈಮ್ ಒಣಗಿ ಬಿಡ್ತದ, ಒರೆಸ್ಲಿಕ್ಕೆ ಕಷ್ಟ ಆಗ್ತದಲ್ಲ. ಅದ್ರ ಸಲುವಾಗಿ ಇದು ಮೇಲ್ಡಿ ಇದು 100 ಟೈಮ್ಸ್ ಯೂಸ್ ಮಾಡ್ಬೋದು ನಾವು. ಇದು ಒಂದು ಟವೆಲ್, ಒಂದೇ ಒಂದ್ ಟವೆಲ್ 100 ಟೈಮ್ಸ್ ಯೂಸ್ ಮಾಡ್ಬೋದು. ಹೌದು, ಇದು ಹಾಳಿಗತೆ ಇಲ್ಲ, ಕಟ್ ಮಾಡೋದು ಇಲ್ಲ, ಹಾಳಿಗತೆ ಇಲ್ಲ. ಕೈ ಟವೆಲ್ ದಪ್ಪದ ನೈನ ಹಿಂಗ
ಅಂದ್ರೆ ರಿಯೂಸೇಬಲ್. ರೀಯೂಸ್ ಮಾಡೋದು. ಹಾ ಟವೆಲ್ ಗತಿ ಸ್ಮೂತ್ ಅದ ನೋಡೋಣ. ಹೌದ್ಲಾ? ಇದು ಒರೆಸ್ಲಿ ನೋಡೇ ಬಿಡ್ಲಾ ಹಂಗಿದ್ರಿ ಇವತ್ತು. ನೋಡುದು ಅಂದ್ರೆ ಬ್ಯಾಂಬೂ ಇಂತ್ರ ಮಾಡಿರ್ತಾರ. ಅದು ಓಪನ್ ಮಾಡ್ತೀನಿ ನೋಡು. ಇದು ತೆಗಿಲೆ 5 ನಿಮಿಷ. ಇದೀಗ ನಾವು ಮತ್ತೆ ವಾಶ್ ಮಾಡ್ಬೋದನ? ಹಾ ವಾಶ್ ಮಾಡಿ 100 ಟೈಮ್ಸ್ ರಿಯೂಸ್ ಮಾಡ್ಬೋದು. ಈಗ ವಾಶ್ ಮಾಡಿ ಒಣಾಕ್ ಬಿಡ್ಬೇಕು. ತೊಳೆದು ಒಣ ಹಾಕ್ಬಿಡೋದು. ನೋಡ ಕ್ಲೀನ್ ಆಯ್ತು. ನೋಡಿ ಫಸ್ಟ್ ತೊಳೆದಂಗೆ ಐತಿ. ಹೌದಾ? ವಾವ್ ಥ್ಯಾಂಕ್ ಯು. ಅಮ್ಮ ಇನ್ನೊಂದ್ ಸ್ವಲ್ಪ ಸೈಡಿಗೆ ಅದ ನೋಡು. ಇದು ಬಿಕೋ ರಿಯೂಸಬಲ್ ಕಿಚನ್. ತೋರಿಸು ಎಷ್ಟು ಮಂದಿ ಹೆಲ್ಪ್ ಆಗ್ತಿರ್ತಾ ಇದು. ಇಲ್ಲಿ ನೋಡು, ಬಿಕೋ ರೀಯೂಸೇಬಲ್ ಕಿಚನ್ ಟವೆಲ್ಸ್. Wipe, wash, reuse. Up to 100 times. Made from bamboo. ಬಂಬೂದಿಂದ ಮಾಡ್ಯಾರ. ಎಸ್. ಎಷ್ಟು ಇದಕ್ಕೆ? 350. 200 ಇಷ್ಟೇ ಬರ್ತದೆ. 240. We believe nature is more powerful than most things made by man. ಅಂದ್ರೆ ಯೂಟ್ಯೂಬ್ನಾಗ ಹೌದಾ? ಭಾಳ ಜನಕ್ಕೆ ಹೆಲ್ಪ್ ಆಗ್ತದೆ. ಇದು ನೋಡ್ರಿ, ನಮ್ಮಂಗೆ ಎಷ್ಟೋ ಮಂದಿ ಗುದ್ದಾಡ್ತಿರ್ತೀರಿ ಅಂದ್ರೆ ಟಾವೆಲ್ ಅದು ಇದು ಹಿಂಗೆ ಹೆಂಗೆ ಅಂತ ಹೇಳಿ. ಅದಕ್ಕೆ ನನ್ನ ಮಗಳು ಇದನ್ನ ಸರ್ಪ್ರೈಸ್ ಆಗಿ ನನಗೆ ಕೊಟ್ಟಾಳ. ಇದನ್ನು ವಾಶ್ ಮಾಡಿ ತೋರಿಸ್ತೀನಿ. 100 ಟೈಮ್ಸ್ ಯೂಸ್ ಆಗ್ತಂತ. ಮತ್ತು ಕೈಯೊಳಗು ಬಟ್ಟೆಗತ್ತೀನಿ ಸ್ಮೂತ್ ಆಗಿ ಅದ. ಅದಕ್ಕೆ ನಿಮ್ಗೆ ಯಾರಿಗಾರ ಬೇಕಾಗ್ತಂದ್ರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಇದು ಅರಿಶಿನ ಕುಂಕುಮ ಹಾಕಿರ್ತೀನಿಲ್ಲ ನೈನ, ಅದನ್ನು ಇದು ಈ ಕಲರ್ ಹಿಂಗೆ ಯಾಕಂತೀಯಲ್ಲ ಅದು ಅಂದ್ರೆ ನೋಡಿ. ಹಾ ಅಮ್ಮ, ಇದ್ರ ಬದ್ಲಿ ನಾವು ಅರ್ಬಿನೇ ಯೂಸ್ ಮಾಡೋ ನಡೀತದ್ಲ? ನೈನಾ ಭಾಳ ನನಗೆ ಡಿಫ್ರೆನ್ಸ್ ಅನಿಸ್ತು. ಏನ್ ಗೊತ್ತು, ಈಗ ಬಟ್ಟೆ ಯೂಸ್ ಮಾಡ್ತೀವಲ್ಲ ಅದಷ್ಟು ಕ್ಲೀನ್ ಅನಿಸ್ಲಿಲ್ಲ ನನಗೆ. ಅಂದ್ರೆ ಇದು ಈಸಿ, ಆಮೇಲೆ ಒಂಥರ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದಾಗ ಆಗ್ತದೆ. ಬಟ್ ನೀವು ಒರೆಸ್ಕೊಳಿಕ್ ಬರ್ತದೆ. ಬಟ್ಟೆ ಆದ್ರೆ ಎಲ್ಲ ತಗೊಂಡು ಇದು ಮಾಡ್ಕೊಂಡು. ಇವತ್ತು ಏನು ಸ್ಪೆಷಲ್ ಮಾಡ್ಲಿಕ್ಕತ್ತೀನಿ ಅಂತಂತಂದ್ರೆ ಕಡ್ಲಿ ಪಲ್ಯ. ನೋಡ್ರಿ, ಕಡ್ಲಿ ಪಲ್ಯ ಮುದ್ದೆ ಪಲ್ಯ ಮಾಡ್ಲಿಕ್ಕತ್ತೀನಿ ರೀ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ. ಹ್ಯಾಂಗೆ ಮಾಡ್ತೀನಿ ನೋಡಿಕೊಂಡು, ಈಗಂತೂ ಸೀಸನ್ನೇ ಅದ ಇದ್ರದ್ದು. ನೀವು ಕೂಡ ಟ್ರೈ ಮಾಡಿರಿ. ಕಡ್ಲಿ ಪಲ್ಯ ಮುದ್ದೆ ಅಂದರೆ ಕಡ್ಲಿ ಪಲ್ಯ ಮುದ್ದೆ ಪಲ್ಯ ಅನ್ನದ ಜೊತೆ, ಭಕ್ರಿ ಜೊತೆ, ಚಪಾತಿ ಜೊತೆ, ಎಲ್ಲಾದ್ರ ಜೊತೆನೂ ಅಷ್ಟು ಟೇಸ್ಟ್ ಆಗಿರ್ತದೆ ನೋಡ್ರಿ. ಇವತ್ತು ನೋಡ್ರಿ ಹತ್ತರಿಕಿ ಪಲ್ಯ. ಇದು ಹತ್ತರಿಕಿ ಪಲ್ಯ ಒಟ್ಟ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಸಿಗ್ತದ್ರಿ ಇದು 12 ತಿಂಗಳು ಸಿಗ್ತದ್ರಿ. ಭಾಳ ಅಂದ್ರೆ ಏಪ್ರಿಲ್ ಮೇದಾಗ ಒಂದು ಸಿಗ್ತಿರ್ಲಿಕ್ಕಿಲ್ಲ, ಒಂದೊಂದು ಕಡೆ ಇದ್ದೇ ಇರ್ತದೆ. ಇದನ್ನು ಹುಡುಕಬೇಕು, ನೀವು ಸಂತಿ ಒಳಗೆ ಹುಡುಕಬೇಕು, ಸಿಗ್ತದೆ. ಇದು ಎಷ್ಟು ಚಲೋ ಆರೋಗ್ಯಕ್ಕೆ ಅಂತಂದ್ರೆ, ಒಂದು BP, ಒಂದು ಶುಗರು, ಎಷ್ಟು ಎಲ್ಲದಕ್ಕೂ ರೀ. ಒಂದು ಕೂದಲು ಉದ್ದು ಬರೋದಕ್ಕೆ, ರಕ್ತ ಪರಿಚಲನೆ ಆಗಲಿಕ್ಕೆ, ಕಬ್ಬಿಣಾಂಶ ಸಿಗಲಿಕ್ಕೆ, ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು ಹತ್ತರಿಕಿ ಪಲ್ಯ. ಮತ್ತು ಈಗಂತೂ ಸೀಸನ್ನೇ ನಡೆದದ ಕಡ್ಲಿ ಪಲ್ಯ. ಇದನ್ನು ನಮ್ಮ ಮೇಡಮ್ ತಂದು ಕೊಟ್ಟಿದ್ರು. ಹೀಗಾಗಿ ಮೊನ್ನೆ ನಾನು ಕಡ್ಲಿ ಪಲ್ಯ ತಾಳು ಪಲ್ಯ ಮಾಡಿದ್ದೆ. ಇವತ್ತು ಕಡ್ಲಿ ಪಲ್ಯ ಮುದ್ದೆ ಪಲ್ಯ ಮಾಡ್ಲಿಕ್ಕತ್ತೀನಿ ರೀ. ಮತ್ತು ಹಂಗೆ ಒಂದಿಷ್ಟು ಎಲ್ಲ ಹಸಿ ಮೆಣಸಿನಕಾಯಿ ಎಲ್ಲನೂ ಚೆಂದಾಗಿ ತೊಳೆದು ಇಟ್ಕೊಂಡೆ. ಈಗ ಒಂದು ಕಡೆ ಏನದ ಹೆಸರುಬೇಳೆ ಕುದಿಲಿಕ್ಕತ್ತವ, ಇನ್ನೊಂದು ಕಡೆ ಭಕ್ರಿಗೆ ಹೆಸರು ಇಟ್ಟೀನಿ, ಇನ್ನೊಂದು ಕಡೆ ಒಗ್ಗರಣೆ ಹಾಕ್ಲಿಕ್ಕತ್ತೀನಿ ನೋಡ್ರಿ. ಹಸಿ ಮೆಣಸಿನ್ಕಾಯಿ ಹಾಕಿ ಮುದ್ದೆ ಪಲ್ಯ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿ ಮುದ್ದೆ ಪಲ್ಯ ಮಾಡ್ಲಿಕ್ಕತ್ತೀನಿ. ಹಾಗೆ ಹತ್ತರಿಕಿ ಪಲ್ಯನೂ ಚೆಂದಾಗಿ ತೊಳೆದು ಎಲ್ಲ ಇಟ್ಕೊಳಿಕತ್ತೀನಿ. ಮತ್ತು ಹತ್ತರಿಕಿ ಪಲ್ಯದ ಏನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ, ಅದು ಹಂಗೆ ಹಸಿಯಾಗೇ ತಿನ್ನಬೇಕು ಹೆಚ್ಚಾಗಿ. ಯಾಕಂದ್ರೆ ಅಷ್ಟು ಅದ್ರೊಳಗೆ ಎಲ್ಲನೇ ಇರ್ತದೆ ಅಂತ ಹೇಳಿದೆ. ಕಬ್ಬಿನಾಂಶ ಅಂತಂದ್ರಿ, ಎಲ್ಲದಕ್ಕೂ ಮದ್ದು ಅಂತ ಹೇಳ್ತೀವಲ್ಲ, ಹತ್ತರಿಕಿ ಪಲ್ಯ ನೋಡ್ರಿ. ಅದಕ್ಕೆ ಈಗೇನದ 1-2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಅದರ ಒಳಗೆ ಇದೇನು ಹೆಚ್ಚಿ ಇಟ್ಕೊಂಡಿಲ್ಲ ನಾನು ಕಡ್ಲಿ ಪಲ್ಯ ಹಾಕಿಬಿಡ್ತೀನಿ ನೋಡ್ರಿ. ಕಡ್ಲಿ ಪಲ್ಯ ಹಾಕಿ ಚೆಂದಾಗಿ ತಾಳಿಸ್ತೀನಿ. 1-2 ನಿಮಿಷ ತಾಳಿಸಿ ಈಗೇನು ನಾನು ಕುದಿಲಿಕ್ಕೆ ಇಟ್ಟಿನಿಲ್ಲ,
ಹೆಸರು ಬೇಳೆ ಕುದಿಸಿ ಇಟ್ಕೊಂಡೇನಿಲ್ಲ ಆ ಹೆಸರು ಬೇಳೆ ಇದ್ರೊಳಗೆ ಆ್ಯಡ್ ಮಾಡ್ತೀನಿ. ಖರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ನೀವು ಕೂಡ ಮತ್ತು ಬರೀ ಇದಕ್ಕೆ ಹೆಸರು ಬೇಳೆ ಹಾಕಬೇಕಿನ್ನು ಏನು ನೀವು ಇದಕ್ಕೆ ತೊಗರೆ ಬೇಳೆನೂ ಹಾಕ್ಬೋದು ರೀ. ಬರೀ ಹೆಸರು ಬೇಳೆನೇ ಏನು ಹಾಕಬೇಕು ಅಂತಿಲ್ಲ, ನೀವು ತೊಗರಿ ಬೇಳೆನೂ ಹಾಕ್ಬೋದು ನೋಡ್ರಿ. ಈಗ ಇದ್ರೊಳಗೆ ಚೆಂದಾಗಿ ತಾಳಿಸಿ ಇದರೊಳಗೆ ಹೆಸರುಬೇಳೆ ತವ್ವಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆ ಪುಡಿ, ಖಾರ ಪುಡಿ ಯಾವುದೂ ಹಾಕಂಗಿಲ್ಲ ರೀ. ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ ಅಷ್ಟೇ. ಇಷ್ಟು ಹಾಕಿ ಚೆಂದಾಗಿ ಒಂದು 2-3 ಕುದಿಸಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಕಡ್ಲಿ ಪಲ್ಯ, ಮುದ್ದೆ ಪಲ್ಯ ರೆಡಿ ಆಗ್ತದೆ ನೋಡ್ರಿ. ಕಡ್ಲಿ ಪಲ್ಯ ಸಿಗ್ತದ್ರಿ, ನೀವು ಎಲ್ಲಿ ಸಿಗ್ತದೆ ಅಂತ ಕೇಳಲಿಕ್ಕೆ ಹೋಗ್ಬೇಡ್ರಿ. ಇದನ್ನು ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಸಂತೆ ಒಳಗೆ ನೋಡ್ರಿ, ಜಾಸ್ತಿ ಸಂತೆ ಒಳಗೆ ಸಿಗ್ತದೆ, ಮಾರ್ಕೆಟ್ನೊಳಗೆ ಸಿಗ್ತದಿಲ್ಲ ಡೌಟು. ಅಂದರೆ ಪಲ್ಯ ಮಾರ್ಕೆಟ್ ಒಳಗೆ ಇದು ಹಳ್ಳಿ ಜನರು ಜಾಸ್ತಿ ತೊಗೊಂಡು ಬಂದಿರ್ತಾರೆ. ಈಗ ಸದ್ಯ ಇದು ಸೀಸನ್ ಆಗಿರ್ತದೆ, ಅದಕ್ಕೆ ನೀವು ತೊಗೊಂಡು ಯಾವ ಸೀಸನ್ ಒಳಗೆ ಯಾವ್ಯಾವ ಪಲ್ಯ ಬರ್ತದೆ ಹೆಂಗೂ ಎಲ್ಲ 12 ತಿಂಗಳು ಮೆಂತ್ಯ ಪಲ್ಯ, ಪಾಲಕ ಇದೇ ಇರ್ತವೆ, ಅವು ನೀವು ಬಳಸೋದು ನೋಡ್ರಿ. ಇದ್ರಾಗ ಬೆಲ್ಲ ಹಾಕಿದಲ್ಲಿ ಇದು ಹುಳಿ ಇರ್ತದೆ, ಕಡ್ಲೆ ಪಲ್ಯ ಅದೆಲ್ಲ ಹುಳಿ ಇರ್ತದೆ. ಬೆಲ್ಲ ಯಾಕೆ ಯೂಸ್ ಮಾಡ್ತೀರಿ, ಬೆಲ್ಲ ಯಾಕೆ ಯೂಸ್ ಮಾಡ್ತೀರಿ ಅಂತಿರ್ತಾರಲ್ಲ. ಹುಳಿ ಇತ್ತಂದ್ರೆ ಹುಳಿದು ಯಾವುದೇ ಐಟಮ್ ಇದ್ರೂ ಬೆಲ್ಲ ಯೂಸ್ ಮಾಡ್ತೀವಿ. ಇದು ನೋಡತ್ತಿ ಹತ್ತರಿಕೆ ಪಲ್ಯ ನೈನಾ, ಇದು ಇಷ್ಟ ಆರೋಗ್ಯಕ್ಕೆ ಒಳ್ಳೇದಿಲ್ಲ ಹೇಳ್ಬೇಕಂದ್ರೆ. ಇದನ್ನ ಕಂಟಿನ್ಯೂಸ್ ಇದೆ ಅಂದ್ರೆ 12 ತಿಂಗಳು ಸಿಗ್ತದ. ಮತ್ತು ಇದು ಹೊಲದೊಳಗೆ ಸಿಗುದಿದು. ಇದು ಏನದಲ್ಲ ದಿನನಿತ್ಯ ತಿಂದ್ವಿ ಅಂತ ತಿಳ್ಕೊತಿ. ಎಲ್ಲರಿಗಿನೇ ಇದು ಬಹಳ ಆರೋಗ್ಯಕ್ಕೆ ಒಳ್ಳೇದು. ಒಂದು ಈಗೆಲ್ಲರೂ ಆಲ್ಮೋಸ್ಟ್ BP, ಶುಗರ್ ಅಂತಿರ್ತಾರಿಲ್ಲ, ಅವರಿಗಂತೂ ಇದು ಹೇಳಿ ಮಾಡಿಸಿದ್ದು ರಾಮಬಾಣ ಅಂತಾರೆ ನೋಡಪ್ಪಿ. ಇದು 1 ಟ್ಯಾಬ್ಲೆಟ್ ಇದ್ದಂಗೆ. ಆಮೇಲೆ ಈಗ ನಮ್ಮಂಥವ್ರು, ಈಗ ನೀವು ಹುಡುಗಿಯರು BP, ಶುಗರ್ ಇಂಥವ್ರು ಇರಲಾರ್ದವ್ರು ಏನು ಮಾಡಬೇಕು, ಇದು ದಿನನಿತ್ಯ ತಿಂದ್ರೆ ಅಂದರೆ ಕೂದಲಿಗೆ ಚಲೋ, ಸ್ಕಿನ್ನಿಗೆ ಚಲೋ, ಕಣ್ಣಿಗೆ ಚಲೋ, ಅಷ್ಟು ಆರೋಗ್ಯಕ್ಕೆ ಒಳ್ಳೇದು ನೋಡಪ್ಪ. ಇದು ಎಲ್ಲ ವೇದಕ್ಕೂ ಇದನ್ನೇನದ ಹಸಿಯಾಗಿ ತಿನ್ನೋದು ಬೆನಿಫಿಟ್ಸ್ ಭಾಳ ಅದ. ಅದಕ್ಕೆ ಇದನ್ನೇನು ಮಾಡ್ಲಿಕ್ಕೆ ಹೇಳ ಕೊಸರಣ್ಣಾಗೆ ಹಚ್ತೀನಿ. ಇದರೊಳಗೆ ಸ್ವಲ್ಪ ಶೇಂಗಾ ಪುಡಿ, ಇಲ್ಲಾಂದ್ರೆ ಹಾಕಲಿಲ್ಲ ಅಂದ್ರೂ ನಡೀತದೆ. ಒಣ ಮೆಣಸಿನ್ಕಾಯಿ, ಒಂಚೂರು ಉಪ್ಪು, ಒಣ ಮೆಣಸಿನ್ಕಾಯಿ ಒಗ್ಗರಣೆ ಅಂದರೆ ಎಣ್ಣೆ ಹಾಕಂಗಿಲ್ಲ, ಬರೀ ಮೆಣಸಿನ್ಕಾಯಿ ಮುರಿದು ಮತ್ತು ನಿಂಬೆಹಣ್ಣು ಹಿಂಡಿಬಿಡೋದು. ಇಷ್ಟು ರುಚಿ ಆಗ್ತದೆ. ನೀನು ಹಂಗೆ ಬರೀ ಬಾಯಲ್ಲಿ ತಿನ್ಬೋದು ನೋಡಿದು, ಅಷ್ಟು ಟೇಸ್ಟಿ ಆಗ್ತದೆ. ತೆಗೆದಿಟ್ಬಿಡ್ತೀನಿ. ಇದನ್ನ ಆ ಕಡೆ ಸಣ್ಣ ಒಲಿ ಮೇಲೆ ಇಟ್ಬಿಡ್ಲ, ಕುದೀತಿರ್ತದ, ಭಾಕ್ರಿ ಆಗಿಬಿಡ್ತಾವ. ಹೌದಿಲ್ಲ, ಬಿಸಿ ಬಿಸಿ ಭಾಕ್ರಿ, ಮುದ್ದೆ ಪಲ್ಯ ಹೊಡೆದು ಬಿಡುದು, 2 ಭಾಕ್ರಿ ಕಟ್ಕೊಂಡು ಹೋಗ್ಬಿಡುದು.
ಅರ್ಧ ಮಾಡ್ಕೊಳ್ಬೇಕು ನೋಡಿ ಇಷ್ಟ. ಹಿಂಗೆ ಮಾಡ್ಕೊಂಡಿಲ್ಲ ಭಕ್ರ ಎಷ್ಟು ಚಂದ ಬರ್ತಾವೆ. ಈಗ ನೀನು ಮೊನ್ನೆ ಮಾಡಿದಿಲ್ಲಪ್ಪಿ ಅದ್ರದ್ದು ಇದು ಭಾಳ ಹಿಂಗೆ ಏನು ದಂಡಿ ಆಗಿತ್ತು. ದಂಡಿ ಹಾಂ ಅಂದ್ರೆ ಜಿಗಿ ಇರ್ಲಾರ್ದು ಮಾಡಿದಪ್ಪಿ ನೀ ಗ್ರೇಟ ಜಿಗಿ ಇದ್ದಿದ್ಲಪ್ಪಿ ಇದಕ್ಕೆ. ಹಿಂಗೆ ಹಿಟ್ಟು ತೊಗೊಂಡು ಮಾಡಿದಿಲ್ಲ ನೀ. ಹೌದು. ಜಿಗಿ ಅಂದ್ರೆ ಬಿಸಿನೀರನ್ನ. ಹಾಂ ಹೆಸರು ಫಸ್ಟ್ ನೋಡಿ ಹಿಂಗೆ ಗೊತ್ತಾಯ್ತು. ಈಗ ಫಸ್ಟಿಗೆ ಇಷ್ಟು ನಡುವು ಬಡ್ಕೋತೀವಲ್ಲಪ್ಪಿ ಇಷ್ಟ ಆಗೋ ತನಕ ಅಷ್ಟೇ ನಡುವು ಬಡಿದು ಹಿಂಗೆ. ಈಗ ಆಮೇಲೆ ನೋಡಿ ಈಗ ನೀನು ಚಾಲು ಹಿಂಗೆ ದಂಡಿ ಇದ್ರದ್ದು ಟ್ರಿಕ್ ಇಷ್ಟ ನೋಡಪ್ಪಿ. ಫಸ್ಟಿಗೆ ನಡುವು ಅಂದ್ರೆ ನಡುವು ಬಡ್ದಾಗ ಇದೇನು ಸಿಗುತ್ತಿರಂಗಿಲ್ಲ. ಹೌದು. ಇದು ಹಿಂಗೆ ಬಡ್ಕೊಂಡಿಲ್ಲ ದಪ್ಪ ಉಳ್ದ ಇಲ್ಲ ಇದನ್ನೇನು ಮಾಡೋದು ಚಂದಾಗಿ ಮಾಡಿಕೊಂಡು ಏನು ತಳ ಆಗ್ತಾವ ಇಷ್ಟ ನೀರು ಹಚ್ಕೊಂಡು ಎರಡು ಹಸಿ ಶೇಂಗಾ ಹಾಕಿ ಹಿಂಗೈತೆ ಇಳಿಸ್ಬಿಡ್ತೀನಿ ನೋಡಪ್ಪಿ. ಹೆಂಗಾಯ್ತು ಮಸ್ತ್. ನಾನು ಊರ್ದು ಅವಸರ ಯಾಕಂದ್ರೆ ಹೊತ್ತೆ ಬಿಡ್ತದದು ಅದಕ್ಕೆ ಗಂಟು ಹೊಂಟಿರ್ತಲ್ಲ ಇದು ತಕ್ಕೊಳ್ಳೋದು ಮತ್ತು ಹಂಗೆ ಅದು ಕ್ಲೀನ್ ಮಾಡಿ ಇದು ಮಾಡ್ತೀವಿ. ಕ್ಲೀನ್ ಮಾಡಿರಿ ಈಸಿ ಬರ್ತದೆ ಹಿಂಗೆ.
ಇದು ಉಗ ಅದಲ್ಲಪ್ಪಿ ಸುಡುದು ಚಲೋ ಇಲ್ಲ ಒಂದ್ ರೀತಿ ಉಗ ಅಷ್ಟು ಡೇಂಜರ್ ಆಗ್ಬಿಟ್ಟು ಏನು ಒಗ್ಗರಣೆ ಏನು ಹಾಕಂಗಿಲ್ಲಪ್ಪಿ. ಹೌದು, ಬರೀ ಉಪ್ಪು ಲಿಂಬೆ ಹಣ್ಣು ಇಷ್ಟು ಟೇಸ್ಟ್ ಆಗ್ತದೆ ಗೊತ್ತನೇ. ನೋಡಿದ್ರೆ ನಿಮ್ಮೆ ಕಲಿಸ್ಲಾಗತ್ತದ, ಭಾಳ ಟೇಸ್ಟ್ ಆಗ್ತದೆ. ಏನು ಹಾಕ್ಬಾರ್ದು. ಇದನ್ನ ಲಿಂಬೆ ಹಣ್ಣು ಸದ್ಯಕ್ಕಪ್ಪಿ ಯೂಸ್ ಮಾಡೋ ಮೆಥಡ್ ಆ್ಯಕ್ಚುಲಿ ಇದೆ. ಅಂದ್ರೆ ಅದ್ರೊಳಗಿನ ಹುಳಿ ಏನದ ಇಲ್ಲ ನಮ್ಗೆ ಆ್ಯಸಿಡ್ ಡೈರೆಕ್ಟ್ ಹೊಟ್ಟೆಗೆ ಹೋಗ್ತದೆ. ಸಿಟ್ರಿಕ್ ಆ್ಯಸಿಡ್ ಅದಲ್ಲ ಎಷ್ಟು ಉಪಯೋಗಕಾರಿ ಅಂತಂದ್ರೆ ಕ್ಯಾನ್ಸರ್ ಕಣಗಳನ್ನು ಸತ್ಯಕ್ಕೆ ದೂರ ಮಾಡುವಂಥದ್ದು ಶಕ್ತಿ ಅದರೊಳಗದ. ಹಾಕಿಲ್ಲ ಮಸ್ತ್ ಬಿಸಿ ಬಿಸಿಯಾದ ಭಕ್ರಿ, ಪದರ್ ಭಕ್ರಿ ಪದರಿ. ಇಷ್ಟು ಟಿಫಿನ್ ಬದಲಾಗಿ ಒಂದು ಅಥವಾ ಎರಡು ಭಕ್ರಿ ತಿಂದು 1 ಅಥವಾ 2 ಭಕ್ರಿ ಕಟ್ಕೊಂಡು ಹೋಗ್ಬಿಟ್ರೆ ರಾತ್ರಿ ಅಂತೂ ಟಿಫಿನ್ ಇರ್ತದ. ನೋಡ್ರಿ ನಮ್ಮ ಜವಾರಿ ಊಟ ಹೆಂಗದ. ಬಾಜುಕೊಂದು ಉಳ್ಳಾಗಡ್ಡಿ ಅಥವಾ ಮೂಲಂಗಿ ನೋಡಿದ್ರಲ್ಲ ಇವತ್ತಿಂದ ಊಟ. ಅಂದ್ರೆ ಇಂಥದ್ದು ಡೈಲಿ ನಾವು ಈಗ ಒಮ್ಮೊಮ್ಮೆ ನಮಗೆ ಹತ್ರಕ್ಕೆ ಪಲ್ಯ ಸಿಕ್ಕಿರಂಗಿಲ್ಲ, ಅವಾಗೇನದ ಮೂಲಂಗಿ ಮತ್ತು ಮೂಲಂಗಿ ತೊಪ್ಲು. ಬಹಳ ಜನ ಮೂಲಂಗಿ ತೊಪ್ಲು ಒಗಿತಾರೆ, ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬರೀ ಲಿಂಬೆಹಣ್ಣು ಉಪ್ಪು ಅಷ್ಟೇ. ಯಾಕಂದ್ರೆ ಅದರದ್ದು ಬೆನಿಫಿಟ್ಸ್ ನಾವು ತಗೋಬೇಕು. ರೊಕ್ಕ ಕೊಟ್ಟು ತಗೊಂಡ್ ಬಂದಿರ್ತೀವಿ, ಅದ್ರ ಬೆನಿಫಿಟ್ಸು ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಹದೊಳಗೆ ನಾವು ಎಂಥ ಫುಡ್ ಹಾಕ್ತೀವಿ ನಮ್ಮ ಆರೋಗ್ಯನೂ ಹಂಗಿರ್ತದ. ದೇಹನೇ ನಾವು ಓದ್ತೀವಿ ಬರೀ ನಮ್ಮ ದೇಹವೇ ದೇಗುಲ ಅಂತ ಹೇಳಿ. ದೇಗುಲ ಗುಡಿ ಒಳಗೆ ನಾವು ಹೆಂಗಿರ್ತೀವಿ, ಸ್ವಚ್ಛ ಇರ್ತೀವಿ, ದೀಪ ಹಚ್ತೀವಿ, ತುಪ್ಪದ ದೀಪ ಹಚ್ತೀವಿ. ಹಂಗೇನೆ ನಮ್ಮ ದೇಹನೂ ಕೂಡ. ಅದಕ್ಕೆ ಆದಷ್ಟು ನಾವು ಒಳ್ಳೆಯದನ್ನೇ ತಿನ್ನೋದು. ಹೊರಗೆಲ್ಲ ಗೊತ್ತೇ ಅದ ನಿಮಗೆ, ನಾವು ಹೇಳೋ ಅವಶ್ಯಕತೆ ಇಲ್ಲ. ಆದಷ್ಟು ಹೊರಗಿನ ಟೇಸ್ಟ್ಗಿಂತ ಮಕ್ಕಳಿಗೂ ಕೂಡ ಇದೇ ಟೇಸ್ಟ್ ಹಚ್ಚ್ರಿ. ಭಕ್ರಿ ಪಲ್ಯ, ಮುದ್ದಿ ಪಲ್ಯ, ತಾಳ ಪಲ್ಯ ಇದ್ರೊಳಗೆ ಸ್ವಲ್ಪ ಚೇಂಜಸ್ ಡೈಲಿ ಚೇಂಜ್ ಮಾಡೋದು ನೋಡ್ರಿ. ಮತ್ತು ಮೆಂತೆ ಪಲ್ಯ ಹಸಿಯಾಗಿ ಹೆಚ್ಚಿ ಲಿಂಬೆಹಣ್ಣು ಉಪ್ಪು ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಆಗ್ತದ. ನೀವು ಹಿಂಗೆ ಮಾಡ್ತಿರಲ್ಲ.